ವಿಶ್ವಕರ್ಮರೆಂದರೆ ಹಾಗೆ, ಸಂಶಯವೇ ಬೇಡ. ಅವರು ಹುಟ್ಟು ಕಲಾವಿದರು. ಚಿತ್ರಕಲೆ, ಶಿಲ್ಪಕಲೆ, ದಾರುಶಿಲ್ಪಕಲೆ, ಯಕ್ಷಗಾನ ಎಂದು ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ವಿಖ್ಯಾತರಾದವರು ಹಲವರು. ಆದರೆ ಇಲ್ಲೊಬ್ಬರು ಎಲ್ಲರಿಗಿಂತಲೂ ಭಿನ್ನವಾಗಿ ಯೋಚಿಸಿ ಕಲಾಕೃತಿಗಳನ್ನ ರಚಿಸಿ ನೋಡುಗರನ್ನ ಸೂಜಿಗಲ್ಲಿನಂತೆ ಸೆಳೆದು ತಮ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಕಲಾಕೃತಿಗಳಿಂದಲೇ ಮನೆಮಾತಾದವರು ಮೈಕ್ರೋ ಆರ್ಟಿಸ್ಟ್ ನಮ್ಮ ವೆಂಕಟೇಶ್ ಆಚಾರ್ಯ. ಇವರ ಅದ್ಭುತ ಕಲಾ ಸಾಧನೆಯ ವೈಖರಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಮ್ಮ ವಿಶ್ವಕಲಾಮೃತ ತಂಡ ಈ ಸಂಚಿಕೆಯಲ್ಲಿ ಅತ್ಯಂತ ಹುಮ್ಮನಸ್ಸಿನಿಂದ ಕಾತರಿಸುತ್ತಿದೆ. ನಿಜ ಹೇಳಬೇಕೆಂದ್ರೆ ಸೂಕ್ಷ್ಮ ಕಲೆ ಏನೆಂದು ಅದರ ವಿರಾಟ ದರ್ಶನವನ್ನೇ ಅನಾವರಣಗೊಳಿಸಿದವರು ಇವರೇ ಎಂದರೂ ತಪ್ಪಾಗೋಲ್ಲ. ಅಪ್ಪಟ ಸೃಜನಶೀಲ ಕಲಾವಿದರಾಗಿರುವ ಇವರು ಚಿನ್ನ, ಪೆನ್ಸಿಲ್, ಅಕ್ಕಿಕಾಳು, ಕಾಗದ ಇತ್ಯಾದಿ ಪರಿಕರಗಳಿಂದ ಸೃಷ್ಟಿಸಬಲ್ಲ ವಿವಿಧ ವೆರೈಟಿಯ ಸೂಕ್ಷ್ಮ ಕಲಾಕೃತಿಗಳು ಒಂದೇ ನೋಟಕ್ಕೆ ನೋಡುಗರನ್ನ ಮೂಕ ವಿಸ್ಮಿತಗೊಳಿಸುತ್ತವೆ. ಮೈಕ್ರೋ ಆರ್ಟಿಸ್ಟ್, ಸೂಕ್ಷ್ಮ ಕಲಾವಿದರೆಂದೇ ಪ್ರಸಿದ್ಧರಾಗಿರುವ ವೆಂಕಟೇಶ್ ಆಚಾರ್ಯ ಮೂಲತಃ ಮುಳ್ಳೇರಿಯ ಸಮೀಪದ ತಲೆಬೈಲು ನಿವಾಸಿ. ತಂದೆ ಸುಬ್ರಾಯ ಆಚಾರ್ಯ ಕಮ್ಮಾರ ವೃತ್ತಿಯಲ್ಲಿ ತೊಡಗಿಸಿಕೊಂಡ ಊರಿನ ಚಿರಪರಿಚಿತರು. ತಾಯಿ ಶಾರದಾ. ಒಬ್ಬ ತಮ್ಮ ಇರೋ ಚಿಕ್ಕ ಕುಟುಂಬ. ಹಿರಿಯರು ಹೇಳುವಂತೆ ಕಲೆಯು ಯಾರಿಗೂ ಸುಲಭವಾಗಿ ಒಲಿಯುವ ಸಿದ್ಧಿಯಲ್ಲ. ಸ್ವಪ್ರಯತ್ನ, ಸ್ವಪ್ರತಿಭೆ, ಒಂದು ವಂಶ ಪಾರಂಪರ್ಯ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೈವಾನುಗ್ರಹ ಬೇಕು. ಇದೆಲ್ಲವನ್ನ ಸಿದ್ಧಿಸಿ ಕಲೆಯ ಸೊಬಗನ್ನ ಉಣಬಡಿಸಿದವರೇ ವೆಂಕಟೇಶ್. ಅಜ್ಜ ಮಾವನವರ ಹಾಗೆ ಚಿನ್ನದ ವೃತ್ತಿಗಿಳಿದ ಇವರು ಪ್ರವೃತ್ತಿಯಲ್ಲಿ ಸೂಕ್ಷ್ಮ ಕಲಾ ಸೃಷ್ಟಿಯಲ್ಲಿ ತಮ್ಮನ್ನ ಸಮರ್ಪಿಸಿಕೊಂಡವರು. ಸಾಂಪ್ರದಾಯಿಕ ಆಭರಣ ತಯಾರಿಕೆಯಲ್ಲಿ ನಿಸ್ಸೀಮರು. ಇವರ ಕೈಯಲ್ಲರಡಿದ ಸೂಕ್ಷ್ಮ ಕೃತಿಗಳನ್ನ ಬೆರಗುಗಣ್ಣಿನಿಂದ ನೋಡಿದ ಆಪ್ತರು, ಹಿತೈಷಿಗಳು ಅವರನ್ನ ಪ್ರೋತ್ಸಾಹಿಸಿದ್ರು. ಇದರಿಂದ ದೊರೆತ ಸ್ಫೂರ್ತಿಯೇ ನನ್ನನ್ನ ಇನ್ನಷ್ಟು ಕಲಾಕೃತಿಗಳನ್ನ ರಚಿಸುವಂತೆ ಪ್ರೇರೇಪಿಸಿತ್ತು ಎನ್ನುತ್ತಾರೆ ಮೈಕ್ರೋ ಆರ್ಟಿಸ್ಟ್ ವೆಂಕಟೇಶ್. ಈ ಕಲಾಕೃತಿಗಳು ಯಾವುದು ಒಂದೇ ಪ್ರಯತ್ನದಿಂದ ರಚನೆಗೊಂಡಿದ್ದಲ್ಲ. 2-3 ಬಾರಿ ಎಲ್ಲ ವಿಫಲವಾಗಿ ನಂತರದ ಪ್ರಯತ್ನದಲ್ಲಿ ಯಶಸ್ವಿ ಕಲಾಕೃತಿಯಾಗಿ ರಚನೆಗೊಂಡಿರುವುದು ಅಂತ ಅದರ ಹಿಂದಿನ ಪರಿಶ್ರಮ, ಏಕಾಗ್ರತೆ, ತಾಳ್ಮೆ, ತಲ್ಲೀನತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವಿರತ ಪ್ರಯತ್ನದ ಮರ್ಮವನ್ನ ತೆರೆದಿಡುತ್ತಾರೆ. ನಿಜಕ್ಕೂ ಈ ಕಲಾಕಾರನ ಅದ್ಭುತ ಕಲೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಾಲ್ಯದಿಂದಲೇ ಸವಾಲುಗಳನ್ನ ಸ್ವೀಕರಿಸೋ ಜಾಯಮಾನ ಇವರನ್ನ ಸೂಕ್ಷ್ಮ ಕಲೆಯ ಅನಭಿಷಿಕ್ತ ದೊರೆಯಾಗಿಸಿದೆ. ಪುಟ್ಟ ಇಶ್ಲಂಗೋಡು ಎಂಬ ಹೆಸರಿನಿಂದ ಪ್ರಸಿದ್ಧಿ ಗಳಿಸಿಕೊಂಡ ವೆಂಕಟೇಶ್ ಸಕಾಲಿಕ ವಿಷಯಗಳನ್ನಾಧರಿಸಿ ನಿರ್ಮಿಸಿದ ಸೂಕ್ಷ್ಮ ಸೃಷ್ಟಿಯ ಕಲಾಕೃತಿಗಳು ಇವರ ಸಾಧನೆಯನ್ನ ಭಾಷೆ, ಗಡಿ, ದೇಶವನ್ನ ಮೀರಿ ಎಲ್ಲೆಡೆ ವೆಂಕಟೇಶರನ್ನ ಪರಿಚಯಿಸುವ ಕದವನ್ನೇ ತೆರೆದಿಟ್ಟಿತ್ತು. ಪುಟ್ಟ ಇಚ್ಲಂಗೋಡು ಎಂದೇ ಪ್ರಸಿದ್ಧರಾದ ಶ್ರೀಯುತರು ರಚಿಸಿರುವ ಸೂಕ್ಷ್ಮ ಕಲಾಕೃತಿಗಳು ಒಂದಲ್ಲ ಎರಡಲ್ಲ, ಬರೋಬ್ಬರಿ 35ಕ್ಕಿಂತಲೂ ಮಿಕ್ಕಿವೆ. ನಿಮಗೆ ಕೌತುಕ ಮೂಡಿಸುವ ಇನ್ನೊಂದು ವಿಷಯವೇನೆಂದರೆ ಇವರು ಇಷ್ಟೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಕಲಾಕೃತಿಗಳನ್ನ ತಯಾರಿಸಿರೋದು ಕೇವಲ ಬರಿಗಣ್ಣಿನಿಂದ. ಆದರೆ ನೀವು ಮಾತ್ರ ಆ ಕಲಾಕೃತಿಯ ಪರಿಪೂರ್ಣತೆಯ ಸೌಂದರ್ಯವನ್ನ ಆಸ್ವಾದಿಸಬೇಕಾದ್ರೆ ಮೈಕ್ರೋ ಲೆನ್ಸ್ ಕನ್ನಡಕ ಧರಿಸಲೇಬೇಕಾಗಬಹುದು. ದಟ್ ಈಸ್ ದಿ ಚರಿಷ್ಮಾಸ್ ಆಫ್ ಪುಟ್ಟಾಸ್ ಮೈಕ್ರೋ ಆರ್ಟ್. ಅಷ್ಟರ ಮಟ್ಟಿಗೆ ಪುಟ್ಟ ವೆಂಕಟೇಶರ ಸೃಷ್ಟಿಯ ಲೋಕ ಬೆರಗಿಗೆ ಸಾಕ್ಷಿಯಾಗಿದೆ. ಕಲಾ ಸೃಷ್ಟಿಯ ನಿಖರತೆ ಮತ್ತು ಕಲಾಗಾರಿಕೆಯಲ್ಲಿ ಮಿಂದೆದ್ದಿವೆ. ಇವರಿಂದ ಸೃಷ್ಟಿಯಾದ ಒಂದೊಂದು ಕಲಾಕೃತಿಗಳು ಅತ್ಯಂತ ಆಕರ್ಷಕ ಹಾಗೂ ಮೌಲ್ಯಯುತವಾಗಿದ್ದರೂ ತಾವೇ ಅದನ್ನ ಸಂಗ್ರಹಿಸಿಡುವ ಇವರ ವಿಶೇಷ ಆಸಕ್ತಿ ನಿಜಕ್ಕೂ ಅದ್ಭುತವೇ ಸರಿ. ಪ್ರಸ್ತುತ ಸೂಕ್ಷ್ಮ ಕಲಾವಿದರ ಸಾಲಿನಲ್ಲಿ ಅತ್ಯಂತ ಅಗ್ರ ಸಾಲಿನಲ್ಲಿರುವ ಇವರು ರಚಿಸಿರುವ ಕಲಾಕೃತಿಗಳೆಲ್ಲ ಒಂದಕ್ಕಿಂತ ಒಂದು ಶ್ರೇಷ್ಠ ಹಾಗೂ ವಿಭಿನ್ನ. ಕೇವಲ 60 ಮಿಲಿಗ್ರಾಂ ಚಿನ್ನದಲ್ಲಿ ಫಿಫಾ ವರ್ಲ್ಡ್ ಕಪ್ 2014, ಕೇವಲ 90 ಮಿಲಿಗ್ರಾಂ ಚಿನ್ನದಲ್ಲಿ ಕ್ರಿಕೆಟ್ ವಿಶ್ವಕಪ್ ರಚಿಸಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನ ಯಶಸ್ಸಿನ ಪ್ರೇರಣೆಯಿಂದ ವೆಂಕಟೇಶರು ಒಂದು ಅಕ್ಕಿಕಾಳಿನ ಗಾತ್ರದಲ್ಲಿ ಕೇವಲ 10 ಮಿಲಿಗ್ರಾಂ ಚಿನ್ನದಲ್ಲಿ ಸ್ವಚ್ಛ ಭಾರತ್ ಲಾಂಛನವಾದ ಗಾಂಧೀಜಿಯ ಕನ್ನಡಕವನ್ನ ರಚಿಸಿದ್ದಾರೆ. ಅಷ್ಟೇ ಅಲ್ಲ, ಕೇವಲ 10 ಮಿಲಿಗ್ರಾಂ ಚಿನ್ನದಲ್ಲಿ ಮೇಕ್ ಇನ್ ಇಂಡಿಯಾ ಲೋಗೋ, ಆಪರೇಷನ್ ಗಂಗಾ, ವಿಶ್ವ ಹಾಕಿ ಸ್ಟಿಕ್, 100 ಮಿಲಿಗ್ರಾಂ ಚಿನ್ನದಲ್ಲಿ ಕ್ರಿಕೆಟ್ ಪಿಚ್, ಬ್ಯಾಟ್, ಬಾಲ್, ವಿಕೆಟ್,
ಕೇವಲ 10 ಮಿಲಿಗ್ರಾಂ ಚಿನ್ನದಲ್ಲಿ ಅಮರ್ ಜವಾನ್, ಅಗ್ನಿಪಥ್ ಸೈನಿಕ ಪ್ರತಿಕೃತಿಗಳು ಮನಸೂರೆಗೊಳಿಸುತ್ತವೆ. ಇನ್ನು 20 ಮಿಲಿಗ್ರಾಂ ಚಿನ್ನದಲ್ಲಿ ಮಾಡಿದ ಭಜನೆ ತಾಳ, ಕೇವಲ 5 ಮಿಲಿಗ್ರಾಂ ಚಿನ್ನದಲ್ಲಿ ಮಾಡಿದ ಭಾರತ ರೂಪಾಯಿ ಲೋಗೋ, ಸಾಸಿವೆಗಿಂತ ಚಿಕ್ಕ ಗಾತ್ರದ ಭಾರತದ ತ್ರಿವರ್ಣ ಧ್ವಜ, ಪುಟ್ಟ ಶಿವಲಿಂಗ ರಚಿಸಿದ್ದು ಗಮನಾರ್ಹವಾಗಿದೆ. ಈಗಾಗಲೇ ಪೆನ್ಸಿಲ್ ಲೆಡ್ ಕೊರೆದು ಶಿವಲಿಂಗ, ಅರೆಯುವ ಕಲ್ಲು, ವಿಶ್ವಕಪ್, ಸೂರ್ಯ ನಮಸ್ಕಾರ, ಯೋಗಾಸನದ ಭಂಗಿ, ದೀಪಾವಳಿಯ ಹಣತೆ, ಭಾರತದ ಭೂಪಟವನ್ನ ಸಹ ಅತ್ಯದ್ಭುತವಾಗಿ ತಯಾರಿಸಿದ್ದಾರೆ. ಒಂದು ಅಂಚೆ ಕಾರ್ಡ್ನಲ್ಲಿ ಓಂ ನಮಃ ಶಿವಾಯ ಪಂಚಾಕ್ಷರಿಯನ್ನ ಬರೋಬ್ಬರಿ 6524 ಬಾರಿ ಕನ್ನಡ ಪದಗಳಲ್ಲಿ ಬರೆದಿದ್ದು, ಇದು 45,668 ಅಕ್ಷರಗಳನ್ನು ಒಳಗೊಂಡಿದೆ. ಸ್ವಾಮಿ ವಿವೇಕಾನಂದರ 150ನೇ ಜಯಂತ್ಯುತ್ಸವದ ಸಂದರ್ಭದಲ್ಲಿ 150 ಎಂದು ಬರೆದು ಸ್ವಾಮಿ ವಿವೇಕಾನಂದರ ಚಿತ್ರವನ್ನು ಕೇವಲ 45 ನಿಮಿಷಗಳಲ್ಲಿ ರಚಿಸಿದ್ದಾರೆ. ಅರ್ಧ ಇಂಚಿನ ಕಾಗದದಲ್ಲಿ 2014ನೇ ಮಿನಿ ಕ್ಯಾಲೆಂಡರ್, ಓಂ ನಮಃ ಶಿವಾಯ ಅಕ್ಷರಗಳಿಂದ ಶಿವನ ಚಿತ್ರ, ನಮೋ ಮಂಜುನಾಥ ಎಂಬ ಅಕ್ಷರಗಳಿಂದ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಚಿತ್ರ, ಭಾರತದ 29 ರಾಜ್ಯಗಳ ಹೆಸರಿನಲ್ಲಿ ನರೇಂದ್ರ ಮೋದಿಜಿ ಚಿತ್ರ, ಶ್ರೀ ಗುರುಭ್ಯೋ ನಮಃ ಅಕ್ಷರದಲ್ಲಿ ವಿಶ್ವಕರ್ಮ ಕುಲಗುರುಗಳ ಚಿತ್ರ, ಓಂ ಸಾಯಿಬಾಬಾ ಅಕ್ಷರ ಚಿತ್ರ ರಚಿಸಿದ್ದಾರೆ. ನವಧಾನ್ಯಗಳಲ್ಲಿ ಅಯೋಧ್ಯ ಮಂದಿರ ರಚನೆ, 5 ಭಕ್ತಿಗೀತೆ ಅಕ್ಷರಗಳಿಂದ ಗಣಪತಿ, ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವರ ಚಿತ್ರ, ಸಾಯಿಬಾಬಾ, ಶ್ರೀ ಶಂಕರಾಚಾರ್ಯರ ಅಕ್ಷರ ಚಿತ್ರ ಸಹಿತ ಅನೇಕ ವೈವಿಧ್ಯಮಯ ಚಿತ್ರ ರಚನೆಗೆ ರೂಪ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಕ್ಕಿಕಾಳು ಗಾತ್ರದ ತುಳುನಾಡು ಧ್ವಜ, ಕಾಂತಾರ ಸಿನಿಮಾದ ದೈವದ ಪ್ರತಿಕೃತಿ, ವಲ್ಲಭಾಯ್ ಪಟೇಲ್ ಪ್ರತಿಮೆ, ನರೇಂದ್ರ ಮೋದಿಜಿ, ರತನ್ ಟಾಟಾ, ಡೊನಾಲ್ಡ್ ಟ್ರಂಪ್, T20 ವಿಶ್ವಕಪ್, ಚೆಸ್, ಅಶೋಕ ಸ್ತಂಭ, ಕಂಬಳ, ಚಂದ್ರಯಾನ 3 ಮುಂತಾದ ಅಸಾಮಾನ್ಯ ಕಲಾಕೃತಿಗಳನ್ನು ರಚಿಸಿದ್ದಾರೆ. ಹೆಸರು ಕಾಳು ಗಾತ್ರದ ಬೀಸುವ ಕಲ್ಲು, ಸಾಸಿವೆ ಕಾಳು ಗಾತ್ರದ ಕುಂಭಕಲಶ, ಗಾಣದ ಯಂತ್ರದ ಪ್ರತಿಕೃತಿ, ಶಿವಾಜಿ ಪ್ರತಿಮೆ ರೂಪಿಸಿದ್ದಾರೆ. ಅತ್ಯಂತ ಸುಂದರವಾಗಿ ನೂಲಿನಲ್ಲಿ ಮಾಜಿ ಕೇಂದ್ರ ಸಚಿವರಾದ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ, ಕೊಡುಗೈದಾನಿ, ಮಧೂರು ಶ್ರೀ ಕ್ಷೇತ್ರ ಗೋಪುರದ ನಿರ್ಮಾತೃ ಕನ್ಯಾನ ಸದಾಶಿವ ಶೆಟ್ಟಿಯವರ ಭಾವಚಿತ್ರ ರಚಿಸಿದ್ದಾರೆ. ಬೆಂಕಿಕಡ್ಡಿಯ ತುದಿಗಾತದ ಶಬರಿಮಲೆ ಸನ್ನಿಧಾನ, ಭಾರತ ಪಾರ್ಲಿಮೆಂಟ್, ಕ್ರಿಸ್ಮಸ್ ಗೋಧುಲಿ, ಮೆಕ್ಕಾ ಮದೀನಾ ಸೇರಿದಂತೆ ಮೊನ್ನೆಯಷ್ಟೇ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಅಭೂತಪೂರ್ವ ಸಂಭ್ರಮ, ಧನ್ಯತಾ ವೈಭವದ ಭಕ್ತಿ ಸಾಗರದಲ್ಲಿ ಮಿಂದೆದ್ದ ಮಧೂರು ಕ್ಷೇತ್ರದಲ್ಲಿ ನಿರ್ಮಾಣಗೊಂಡ ನೂತನ ಗೋಪುರ ಮತ್ತು ಶ್ರೀ ಸಿದ್ಧಿವಿನಾಯಕ ಮದನಂತೀಶ್ವರ ದೇವಾಲಯದ ಪ್ರತಿಕೃತಿಯನ್ನು ಸಹ ಬೆಂಕಿಕಡ್ಡಿ ತುದಿಗಾತ್ರದಲ್ಲಿ ನಿರ್ಮಿಸಿ ಎಲ್ಲರ ಅಪಾರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಶ್ರೀಯುತ ಎಕೆಎಂ ಅಶ್ರಫ್ ಅವರು ವಿಧಾನಸಭೆಯಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿ ಚಿನ್ನದ ಕೆಲಸಗಾರರು ಎದುರಿಸುತ್ತಿರುವ ಸಂಕಷ್ಟವನ್ನ ಪ್ರಸ್ತಾಪಿಸುತ್ತಾ ತನ್ನ ಪ್ರದೇಶದ ಪುಟ್ಟ ವೆಂಕಟೇಶ್ವರಂತಹ ಸೂಕ್ಷ್ಮ ಕಲಾವಿದರನ್ನ ಗುಣಗಾನ ಮಾಡಿರೋದು ನಾಡಿಗೆ ಅವರನ್ನ ಇನ್ನಷ್ಟು ಚಿರಪರಿಚಿತರಾಗಲು ಕಾರಣವಾಯಿತು. ಮುಂದೆ ನಡೆದದ್ದೇ ಇತಿಹಾಸ. ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಈ ಕಲಾ ಸರಸ್ವತಿ ಪುತ್ರನ ದೈತ್ಯ ಪ್ರತಿಭೆಯ ಕಲಾ ಲೋಕವನ್ನೇ ಅನಾವರಣಗೊಳಿಸಿಬಿಟ್ಟಿತ್ತು. ಅಪ್ಪಟ ದೇಶ ಪ್ರೇಮಿಯಾಗಿರುವ ಇವರು 2015ರಲ್ಲಿ ಹಿಂದೂಸ್ತಾನ್ ವಾಟ್ಸ್ಆಪ್ ಗ್ರೂಪ್ ರಚಿಸಿ ಅದರ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ರಕ್ತದಾನ, ಅಶಕ್ತರಿಗೆ ಸಹಾಯ ಹಸ್ತ, ಮಾನವೀಯತೆ, ಸಂಸ್ಕೃತಿ ಹಾಗೂ ಮೌಲ್ಯಯುತ ಸಂದೇಶ ವಿನಿಮಯ ಸೇರಿದಂತೆ ಗಣನೀಯ ಕಾರ್ಯಕ್ರಮಗಳಲ್ಲಿ ಈ ಗ್ರೂಪ್ ತನ್ನದೇ ಆದ ಸಂಚಲನ ಮೂಡಿಸಿದೆ. ಕೇವಲ ಸೂಕ್ಷ್ಮ ಕಲೆ, ಚಿತ್ರಕಲೆ ಮಾತ್ರವಲ್ಲದೆ ಹಳೆ ನಾಣ್ಯಗಳ, ನೋಟುಗಳ ಸಂಗ್ರಹದ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇವರು ಬಹುಮುಖ ಪ್ರತಿಭೆ. ಸಮಾಜದ ಹಲವು ಸಂಘಗಳು, ಮಠ ಮಂದಿರಗಳು, ಗುರುವರ್ಯರು, ಸ್ವಾಮೀಜಿಗಳು ಇವರನ್ನ ಸನ್ಮಾನಿಸಿ ಹರಸಿದ್ದಾರೆ. ಇವರ ಕಲಾಸಿದ್ಧಿಯನ್ನ ಗುರುತಿಸಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಮಿತಿ ಕಾಸರಗೋಡು ಇದರ ನೇತೃತ್ವದಲ್ಲಿ ಮಾಜಿ ಕೇಂದ್ರ ಸಚಿವ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಸ್ವೀಕರಿಸಿದ್ದಾರೆ. ಜೊತೆಗೆ ಕಲಾ ಸಂಸ್ಕೃತಿ ಚಾರಿಟೇಬಲ್ ಟ್ರಸ್ಟ್ 2024ರ ವಿಶ್ವಕರ್ಮ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ.
ಇತ್ತೀಚೆಗೆ ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನ ಮಂಗಳೂರಿನಲ್ಲಿ ನಡೆದ ಸಮರ್ಪಣಂ ಕಲೋತ್ಸವ 2025ರಲ್ಲಿ ಪಿಎನ್ ಆಚಾರ್ಯ ಪುರಸ್ಕಾರ ಮತ್ತು ವಿಶ್ವಕರ್ಮ ಕಲಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವೆಲ್ಲ ಇವರ ಸಾಧನೆಯ ಹಿರಿಮೆಯನ್ನ ಅರಿತು ಮುಕಟವೇರಿದ ಗಣ್ಯ ಪ್ರಶಸ್ತಿಗಳು. ಬ್ರಹ್ಮಶ್ರೀ ರವೀಶ ತಂತ್ರಿ ಕುಂಟಾರು, ಎಸ್ಎಂ ಉಡುಪ, ಪಿಎನ್ ಪಣಿಕರ್, ರಾಜನ್ ಮನ್ನಿಪ್ಪಾಡಿ, ಕಾಂತಾರ ಸಿನಿಮಾ ಖ್ಯಾತಿಯ ನಟ ಪ್ರಕಾಶ್ ತುಮಿನಾಡು, ಸಮಾಜ ಸೇವಕರಾದ ಈಶ್ವರ್ ಮಲ್ಪೆ ಸೇರಿದಂತೆ ಹಲವಾರು ಮಹನೀಯರು ಇವರ ಕಲಾ ಸಾಧನೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಇಷ್ಟೆಲ್ಲ ಸಾಧನೆಯ ಮಹಾಪೂರವನ್ನೇ ಹರಿಸಿದ್ರೂ ಕಲೆಗಾರ ನಾನಲ್ಲ, ದೊಡ್ಡ ಸಾಧನೆ ಮಾಡಿದ ವ್ಯಕ್ತಿ ನಾನಲ್ಲ. ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ಸ್ನೇಹ, ಪ್ರೋತ್ಸಾಹ ನನ್ನ ಸಂಪತ್ತು. ನಾನು ಒಂದು ನಿಮಿತ್ತ ಮಾತ್ರ ಅನ್ನುವ ವಿನಮ್ರ, ಸಮರ್ಪಿತ, ಪರಿಪೂರ್ಣತೆಯ ಸಾಕಾರವೆತ್ತಿದ ಘನತೆಯ ವ್ಯಕ್ತಿತ್ವ ಅವರದು. ಈ ಕಲಾ ಸರಸ್ವತಿ ಪುತ್ರನ ಕಲೆ ಸಾಮಾನ್ಯವಾಗಿದ್ದು ಅಲ್ಲ, ಅಸಾಮಾನ್ಯ. ವೆಂಕಟೇಶ್ವರ ಕಲಾ ಸಾಧನೆಗೆ ಕಲಾಮಾತೆ ಇನ್ನಷ್ಟು ಶಕ್ತಿ, ಪ್ರೇರಣೆ ನೀಡಿ ಆಶೀರ್ವದಿಸಲಿ. ಪುಟ್ಟ ವೆಂಕಟೇಶ್ವರ ಕೀರ್ತಿ ಪತಾಕೆ ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಸರಿಸಲಿ. ಇವರ ಸಾಧನೆಗಳು ಯುವ ಜನಾಂಗಕ್ಕೆ ಸೇರಿದಂತೆ ಎಲ್ಲರಿಗೂ ಪ್ರೇರಣೆಯಾಗಲಿ. ಬಹುಮುಖ ಪ್ರತಿಭಾನ್ವಿತರಾಗಿರುವ ಇವರ ಸೂಕ್ಷ್ಮ ಕೃತಿಗಳು ಕೆಲವೇ ದಿನಗಳಲ್ಲಿ ಗಿನ್ನಿಸ್ ರೆಕಾರ್ಡ್, ಲಿಮ್ಕಾ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ರಾರಾಜಿಸಲಿ. ಎಲ್ಲ ಕಡೆ ಸೂಕ್ಷ್ಮ ಕಲೆಯ ಮಾತೆ ಮಾರ್ಧಾನಿಸಲಿ ಎಂದು ತುಂಬ ಹೃದಯದಿಂದ ವಿಶ್ವಕಲಾಮೃತ ತಂಡ ಆಶಿಸುತ್ತದೆ. ಇನ್ನೊಂದು ಪ್ರತಿಭೆಯ ಜಾಡು ಹಿಡಿದು ನಿಮಗೆ ಪರಿಚಯಿಸುವ ಪ್ರಾಮಾಣಿಕ ಪ್ರಯತ್ನದಲ್ಲಿರುತ್ತೇವೆ. ಅಲ್ಲಿಯವರೆಗೆ ನಮ್ಮ ಪೇಜನ್ನು ಇತರರಿಗೆ ಪರಿಚಯಿಸಿ.